ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮ್ಮು ಚಾನಲ್. ನಮ್ಮ ಸಮ್ಮು ಇವತ್ತು ನೋಡ್ರಿ ಫುಲ್ ರೆಡಿಯಾಗಿ ಜೋಶ್ ಒಳಗೆ ಸ್ಕೂಲಿಗಂತೂ ರಜಾ ಮಾಡಿಬಿಟ್ಟಾಳ. ನಮ್ಮ ಜೊತೆ ಊರು ಸುತ್ತಾಕೆ ಬರಾಕತ್ತಾಳ ನೋಡ್ರಿ. ಇವತ್ತು ನಾವೆಲ್ಲಿ ಹೊಂಟೇವ್ರಿಪ್ಪ ಅಂತಂದ್ರೆ ಸೌದತ್ತಿ ತಾಲೂಕು ಒಳಗಿರ್ತಕ್ಕಂಥ ಶಿರಸಂಗಿ ಅನ್ನೋಂಥ ಗ್ರಾಮ ಐತಲ್ರಿ, ಕಾಳಿಕಾದೇವಿ ದರ್ಶನ ತೊಗೊಳಕಂತೇಳಿ ಹೊಂಟೇವ್ರಿ. ಬಸ್ಸಂತೂ ಫುಲ್ ಸಿಕ್ಕಾಪಟ್ಟೆ ರಶ್ ಇದ್ದು ರೀ ನೋಡ್ರಿ. ಇಲ್ಲಿ ನಾವು ರಾಮದುರ್ಗಿಂದ ಹೊಂಟೇವಿ. ಇವತ್ತು ರಾಮದುರ್ಗಿಂದ 15 ಕಿಲೋಮೀಟ್ರ್ ಅಷ್ಟೇ ಐತ್ರಿ ಇದು. ಆಮೇಲೆ ಸೌದತ್ತಿಯಿಂದ 20 ಕಿಲೋಮೀಟ್ರ್ ಐತ್ರಿ, 22 ಕಿಲೋಮೀಟ್ರ್ ಐತಿ. ಅಲ್ಲಿ ನಾವು ಶಿರಸಂಗಿ ರೀಚ್ ಆಗಿ ಅಲ್ಲಿಂದ ಟಮ್ ಕೊಡಿ ನೋಡ್ರಿ, 20 ರೂಪಾಯಿ ಅಷ್ಟೇ ತೊಗೊಂಡು ಅಲ್ಲಿಂದ ನೋಡಿ ಟಮ್ ಒಳಗೆ ಹತ್ತಿ ನಾವೀಗ ಸೌದತ್ತಿಗೆ ಇಳಿದು ಬಸ್ ಹೋಗಿ ಇಳಿದು ನಮ್ಮ ಸಂಬಂಧ ಸ್ವಲ್ಪ ನಿದ್ದಿನೂ ಆಗಿತ್ತು ಈಗ ಬಸ್ ಒಳಗೆ. ಅಲ್ಲಿ ಹೋಗಿ ನಾವು ಹಣ್ಣು ಕಾಯಿ ಮಾಡಿಸ್ಕೊಳಕ್ಕೆ ಆಮೇಲೆ ಉಡಿ ತುಂಬಾಕೆಲ್ಲ ಉಡಿದ ಸಾಮಾನು ತೊಗೊಂಡ್ವಿ. 100 ರೂಪಾಯಿ ಕೊಟ್ವಿ ರೀ ಅದಕ್ಕೆ. ನೋಡಿರಿ ಫುಲ್ ಜಾತ್ರೆ ಇತ್ತು, ಭಾಳ ಅಂದ್ರೆ ಭಾಳ ರಶ್ ಇತ್ತು ರೀ. ಗುಡಿ ಇದೆ ನೋಡಿರಿ, ಮೇನ್ ದ್ವಾರ ಅದು ಕಾಳಿಕಾದೇವಿ ದೇವಸ್ಥಾನ ಶಿರಸಂಗಿದು ನೋಡಿರಿ. ಸುತ್ತಮುತ್ತ ಹೆಂಗೆ ಕಾಣಕತ್ತೈತಿ. ಭಾಳ ಅಂದ್ರೆ ಭಾಳ ಬಿಸಿಲಿತ್ತು ರೀ, ಭಾಳ ತ್ರಾಸ ಆಗಾಕತ್ತಿತ್ತು ಬಿಸಿಲಿಗಂತೂ. ನೋಡಿರಿ ಎಲ್ಲ ಕಡೆ ಸುತ್ತಮುತ್ತ ಗುಡಿ ಸುತ್ತಮುತ್ತ ಹೆಂಗೈತೆ ಅಂತೇಳಿ ವಾತಾವರಣ ನೋಡಿರಿ. ಒಳಗಿಂದ ಮೇನ್ ಬಾಕ್ಲಿಂದ ನಾವು ಮುಂದೆ ಒಳಗೆ ಹೋದ್ವಿ. ಕಾಳಿಕಾದೇವಿ ಅಂತಂದ್ರೆ ಋಷಿ ಶೃಂಗರು ಅಲ್ಲಿ ಆಕೆಗೆ ತಪಸ್ಸು ಮಾಡಿ ಆಕೆನಿಂದ ವರ ಪಡ್ಕೊಂಡು ಕಾಳಿಕಾದೇವಿ ಇಲ್ಲೇ ನೆಲೆಸಿದಂಥ ಕ್ಷೇತ್ರ ರೀ ಇದು ಶಿರಸಂಗಿ ನೋಡಿರಿ. ಒಳಗೆ ಹೊಂಟೇವೆ ನೋಡಿರಿ. ಈಗ ಒಳಗೆ ಹೋದ್ಮೇಲೆ ನೋಡಿರಿ ಯಾವ ನಮೂನಿ ರಶ್ ಐತಂದ್ರೆ ಭಾಳ ರಶ್ ಇತ್ತು ರೀ. ತೋರ್ಸಾಕತ್ತೇನೆ ನೋಡಿರಿ ಇಲ್ಲ ನಿಮ್ಗೆ. ಆ ಕ್ಯೂ ನೋಡೇ ನಮ್ಗೆ ಅರ್ಧ ಇದನ್ನಾತು ರೀ. ನೋಡಿರಿ ಇಲ್ಲಿ ಕಾಯೆಲ್ಲ ಕಟ್ಟಾರಲ್ಲ, ಅಲ್ಲೇ ಚಕ್ರ ಒಂದು ಇಟ್ಟು ಅಲ್ಲೇ ಪೂಜೆ ಮಾಡಿರ್ತಾರಂತ. ನಾವು ಏನು ಮನಸ್ಸಿನಾಗ ಬೇಡ್ಕೊಂಡು ಅಲ್ಲೇ ನಾವು ಕಾಯಿ ಕಟ್ಟಿ ಬಂದ್ವಿ ಅಂದ್ರೆ ನಮ್ಮ ಮನಸ್ಸಿನ ಇಷ್ಟಾರ್ಥಗಳೆಲ್ಲ ನೆರವೇರ್ತಾವಂತ. ಅದ್ರ ಸಲುವಾಗಿ ಅಲ್ಲೇ ಅದ್ರ ಮಧ್ಯೆ ಒಂದು ಚಕ್ರ ಐತ್ರಿ, ಆ ಸುತ್ತಲ ಗೇಟ್ ಹಾಕ್ಯಾರಲ್ಲ ಅಲ್ಲೇ ಮಧ್ಯ ಚಕ್ರ ಐತಿ. ಅಲ್ಲಿ ನಮ್ಗೆ ಏನು ಬೇಕು ಅದನ್ನು ಬೇಡ್ಕೊಂಡು ನಾವು ಇದನ್ನು ಮಾಡಿದ್ವಿ ಅಂತಂದ್ರೆ ನಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರ್ತಾವಂತ. ಆ ಕ್ಯೂ ಒಳಗನ ನಾವು ನೋಡ್ರಿ ಸಾಲು ಹಚ್ಚಿದ್ವಿ ರೀ. ಈಗ ಸಾಲು ಹಚ್ಚಿ ದರ್ಶನಕ್ಕೆ ಹೊಂಟೇವೆ ನೋಡ್ರಿ ನಾವು. ನಾನು ನಮ್ಮ ತಂಗಿ ಆಮೇಲೆ ನಮ್ಮ ತಂಗಿ ಮಗಳು 3 ಜನ ಅಷ್ಟೇ ಹೋಗಿದ್ವಿ ನಾವು ನೋಡ್ರಿ. ಇದು ಕಾಳಿಕಾದೇವಿ ದೇವಸ್ಥಾನದ ಹೊರಗಿರ್ತಕ್ಕಂಥ ನೋಟ. ಒಳಗೆ ದರ್ಶನಕ್ಕಂತೂ ಒಳಗೆ ಅಲ್ಲೇ ಫೋಟೋ ವಿಡಿಯೋ ಏನೂ ಅಲಾವಿಲ್ಲ. ನಾನು ಇಲ್ಲೇ ಹೊರಗಿಂದಷ್ಟೇ ವಿಡಿಯೋ ಮಾಡಿ. ನಾನು ಭಾಳ ರಶ್ ಇತ್ತು ರೀ. ಕಾಳಿಕಾದೇವಿ ನೋಡ್ರಿ, ಇದು ಕಾಳಿಕಾದೇವಿದ ಮ್ಯಾಲಿಂದ ಕಳಸಾರೋಹಣ ಮಾಡಿರ್ತಾರಲ್ರಿ, ಕಳಸ ರೀ ಇದು ನೋಡ್ರಿ. ಇದು ಕಾಯಿ ಕಟ್ಟುದಂತ ಹೇಳಿದ್ನೆಲ್ಲ ಆಗಲೇ ಅದು ಕಾಯಿ ಕಟ್ಟಿದ್ದು ಜಾಗ. ಆಮೇಲೆ ಇಲ್ಲಿ ತೆಂಗಿನಕಾಯಿ ಹೊಡಿತಾರೆ. ಕಾಳಿಕಾದೇವಿ ಋಷಿ ಶೃಂಗರು ಅದಾರಲ್ರಿ, ಋಷಿ ಶೃಂಗರು ತಪಸ್ಸು ಮಾಡಿ ಕಾಳಿಕಾದೇವಿಯನ್ನು ಒಲಿಸ್ಕೊಂಡು 9 ಜನ ಹಿರೇಕುಂಭ ಚಿಕ್ಕುಂಭ ಆಮೇಲೆ 9 ಜನ ಒಟ್ಟು ರಾಕ್ಷಸರು ಇರ್ತಾರಲ್ರಿ, ಅವರ 9 ಜನ ರಾಕ್ಷಸರನ್ನು ಸಂಹಾರ ಮಾಡಿ ಇಲ್ಲೇ ನೆಲೆ ನಿಂತಾಳ್ರಿ ಕಾಳಿಕಾದೇವಿ. ಋಷಿ ಶೃಂಗರು ಅದಾರಲ್ರಿ, ನಮ್ಮನ್ನು ರಕ್ಷಣೆ ಮಾಡ್ಕೋತ ನೀ ಇಲ್ಲೇ ನೆಲೆ ನಿಲ್ಲಬೇಕು ಅಂತ ಹೇಳಿದ ಕೂಡಲೇನ ಇಲ್ಲೇ ನೆಲೆ ನಿಂತಾಳೆ ನೋಡ್ರಿ. ವಿಶ್ವಕರ್ಮರು ಎಲ್ಲ ಈ ಜಗತ್ತನ್ನು ಸೃಷ್ಟಿಕರ್ತರು ಅಂಥೇಳೇನೋ ಅಂತಾರೆ. ಬ್ರಹ್ಮ ಅಂದ್ರೆ ಬ್ರಹ್ಮನ್ ನೆಕ್ಸ್ಟ್ ಇವ್ರ ಅಂತ. ಇವ್ರ ಕೈ ಒಳಗೆ 5 ಕೈ ಇರ್ತೈತೆ ರೀ ಇವರಿಗೆ. ಅಂದ್ರೆ 5 ಪಾಂಚಜನ್ಯರು ಅಂತಾರೆ. ಅಂದ್ರೆ ಪತ್ತಾರು, ಬಡಿಗೇರು, ಶಿಲ್ಪಿಗಳು, ಕಂಚು ಮಾಡೋರು, ಆಮೇಲೆ ಮತ್ತು ಕಮ್ಮಾರು, ಇವರು 5 ಜನ ಈ ವಿಶ್ವಕರ್ಮ ಜಾತಿಯವರು ಎಲ್ಲ ಈ 5 ಕುಲಕಸುಬುಗಳನ್ನು ಮಾಡ್ತಾರೆ. ನಾವು ಈಗ ನೋಡ್ರಿ ದರ್ಶನಕ್ಕೆ ಹೊಂಟೇವಿ. ಈ ಕಾಳಿಕಾದೇವಿ ಮೂರ್ತಿ ಐತಲ್ರಿ, ಸುವರ್ಣ ಕಂಚು ಅನ್ನುವಂಥ ಒಂದು ಕಲ್ಲಿನಿಂದ ಕೆತ್ತಾರಂತ್ರಿ. ಆ ಸುವರ್ಣ ಕಂಚು ಅನ್ನುವಂಥ ಕಲ್ಲಿಂದಲೇ ಯಾವ ಮೂರ್ತಿನೂ ಕೆತ್ತಕ್ಕೆ ಸಾಧ್ಯ ಇಲ್ಲಂತ. ಈ ದೇವಿ ಕಾಳಿಕಾದೇವಿ ಮೂರ್ತಿಯನ್ನು ಮಾತ್ರ ಕೆತ್ತಾರಂತ. ಯಾಕಂದ್ರೆ ಆ ಕಲ್ಲು ಕೆತ್ತಕ್ಕೆ ಹೋದ್ರೆ ಹಿಂಗೆ ಪುಡಿ ಪುಡಿ ಆಗ್ತೈತಂದ್ರಿ. ಅದ್ರ ಸಲುವಾಗಿ ಈ ಕಾಳಿಕಾದೇವಿ 8 ಕೈಗಳು ಹೊಂದಾಳ್ರಿ ಈಕಿ. ಆಮೇಲೆ ಯುಗಾದಿಗೆ ಈ ದೇವಿದ ಜಾತ್ರೆ ಆಗ್ತೈತಿ. ಅವಾಗೂ ಸತ್ಯಕ್ಕೆ 9 ಒಂದೊಂದು 2 ಸೇರಷ್ಟು ಒಂದೊಂದು ಅನ್ನದ ಉಂಡೆ ಮಾಡಿ 9 ರಾಕ್ಷಸರನ್ನು ಸಂಹಾರ ಮಾಡೋಕೆ 9 ಉಂಡೆ ಮಾಡಿ ಅವಾಗ ಯುಗಾದಿ ಟೈಮ್ ಒಳಗೆ ಸಂಹಾರ ಮಾಡ್ತಾರೆ. 9 ರಾಕ್ಷಸರನ್ನು ಸಂಹಾರ ಮಾಡಿದ ಪ್ರತೀತಿ ಅಂಥೇಳಿ ಈಗೂ ಸತ್ಯಕ್ಕೆ ಅದನ್ನು ಮಾಡ್ತಾರೆ. ಇದು ನೋಡಿರಿ ಸಪ್ತ ಮಾತೃಕೆಯರ ಆಮೇಲೆ ಶಿವನ ದೇವಸ್ಥಾನ. ಅಲ್ಲೇ ಕಾಳಿಕಾದೇವಿ ದರ್ಶನ ಮಾಡಿ ಹೊರಗೆ ಬರುತ್ತಲೇನ ಅಲ್ಲೇ ಐತೆ ನೋಡ್ರಿ ಗಜಾನನ, ಕಾಳಭೈರವ, ಶಿವ ಎಲ್ಲ ದೇವಸ್ಥಾನ ಇದು ಒಂದೇ ಇದ್ರೊಳಗೆ ಐತ್ರಿ.
ನೋಡ್ರಿ ಹಳೆ ಕಾಲದ ಮೂರ್ತಿಗಳು ಎಷ್ಟು ಚಂದ ಅದಾವ್ರಿ ಎಲ್ಲ. ನೀವು ಯಾರ್ಯಾರು ಶಿರಸಂಗಿ ಕಾಳಿಕಾ ದೇವಿ ದರ್ಶನ ಮಾಡಿರಲ್ಲ ಎಲ್ಲರೂ ನನಗೆ ಕಮೆಂಟ್ ಒಳಗೆ ಹೇಳ್ರಿ, ನಾವು ಹೋಗಿ ಬಂದೇವಿ ಅಂತ ಹೇಳಿ. ನಮ್ಮ ಸಮನ್ವಿಗೆ ನೋಡ್ರಿ ಒಂದೊಂದು ಸಲ ಹಠ ಬಂದ್ಬಿಡ್ತೈತಿ. ಇದು ಕಾಳಭೈರವ ನೋಡ್ರಿ, ಆಮೇಲೆ ಉಮಾ ಮಹೇಶ್ವರ ಎಲ್ಲ ದೇವ್ರದ್ದು ದರ್ಶನ ತೊಗೊಂಡು ನಾವು ಈಗ ಹೊರಗೆ ಬಂದ್ವಿ. ಇಲ್ಲೇ ನಿತ್ಯ ದಾಸೋಹ ಇರ್ತೈತ್ರಿ, ಪ್ರಸಾದ ಮಾಡಕ್ಕಂತ ಹೇಳಿ ಹೊರಗಡೆ ಬಂದ್ವಿ ರೀ. ನಾವು ಒಂದು 5 ನಿಮಿಷ ಗುಡಿದ ಪೌಳಿ ಒಳಗೆ ಅಲ್ಲೇ ಕೂತ್ಕೊಂಡಿದ್ವಿ. ಆಮೇಲೆ ಅನ್ನ ಸಾರು ಪ್ರಸಾದ ಇತ್ತು ರೀ, ಅನ್ನ ಸಾರು ಪ್ರಸಾದ ಊಟ ಮಾಡಿ ವಾಪಸ್ ನಮ್ದು ಊರಿಗೆ ಬಂದ್ವಿ ನೋಡ್ರಿ. ಭಾಳ ಅಂದ್ರೆ ಭಾಳ ಹಳೇದ ಗುಡಿ ಐತ್ರಿ ಇದು. ಆಮೇಲೆ ಇಲ್ಲಿ ರಾಮ ಲಕ್ಷ್ಮಣರು ಸಹತೆಕ್ಕೆ ಬಂದು ಹೋಗ್ಯಾರಂತ. ಇಲ್ಲಿಂದ ಶಬರಿಕೊಳಕ್ಕೆ ರಾಮ ಲಕ್ಷ್ಮಣರು ಬಂದು ಹೋಗಿದ್ದಕ್ಕೆ ಇಲ್ಲಿ ಕುರುಹುನು ಐತ್ರಿ. ಹಿಂದೆ ಒಂದು ಗುಡ್ಡ ಐತಿ, ಅಲ್ಲೇ ಇವರ ಪಾದಗಳು ಮೂಡ್ಯಾವ ಅಂಥೇಳಿ ಪ್ರತೀತಿ ಐತ್ರಿ. ಇದು ಕಾಳಭೈರವ ದೇವಸ್ಥಾನ ನೋಡ್ರಿ, ಅಲ್ಲೇ ಹೊರಗಡೆನೇ ಐತ್ರಿ. ಕಾಳಿಕಾದೇವಿ ದೇವಸ್ಥಾನ ಐತಲ್ರಿ, ಅದರ ಎದುರುಗಡೆನೇ ಐತ್ರಿ ಇದು. ನೋಡ್ರಿ ಅನ್ನಪ್ರಸಾದನೂ ಸ್ಟಾರ್ಟ್ ಆಗಿತ್ತು. ನಾವು ಅನ್ನಪ್ರಸಾದ ಊಟ ಮಾಡಿದ್ವಿ ನೋಡ್ರಿ. ಅನ್ನ ಸಾರು ಎಷ್ಟು ಮಸ್ತ್ ಅಂದ್ರೆ ಮಸ್ತಾಗಿತ್ತು ರೀ. ಯಾರ್ಯಾರು ಇನ್ನೂ ಹೋಗಿಲ್ಲ ಎಲ್ಲರೂ ಹೋಗಿ ಬರ್ರಿ, ಕಾಳಿಕಾದೇವಿ ದರ್ಶನ ತೊಗೊಂಡು ಬರ್ರಿ. ನೋಡ್ರಿ ನಾವು ಪ್ರಸಾದ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಕೂತು ಆಮೇಲೆ ವಾಪಸ್ ಟಮ್ ಹಿಡ್ಕೊಂಡು ಮತ್ತೆ ವಾಪಸ್ ಶಿರಸಂಗಿಗೆ ಬಂದ್ವಿ ರೀ. ಶಿರಸಂಗಿಯಿಂದ ಬಸ್ ಹತ್ತಿ ನಾವು ರಾಮದುರ್ಗಕ್ಕೆ ವಾಪಸ್ ಬಂದ್ವಿ ನೋಡ್ರಿ. ಬಸ್ ವಾಪಸ್ ಬರ್ಬೇಕಾರೆ ಫುಲ್ ಖಾಲಿ ಇತ್ತು. ಯಾಕಂತಂದ್ರೆ ಇದು ಔಟ್ ಆಫ್ ಸ್ಟೇಟ್ ಬಸ್ ಇತ್ತು ರೀ, ಸೊಲ್ಲಾಪುರ ಬಸ್ ಇತ್ತು. ಹೀಗಾಗಿ ಇದಕ್ಕೆ ಯಾರೂ ಹತ್ತಿರಲೇ ಇಲ್ಲ, ಬರೀ ಗಂಡಸರು ಅಷ್ಟು ಇಲ್ಲೊಬ್ರು ಇದ್ರೆ. ಯಾರ್ಯಾರು ನಮ್ದು ವಿಡಿಯೋ ನೋಡಕತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಥ್ಯಾಂಕ್ ಯು.